ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. SSP ಸ್ಕಾಲರ್ಶಿಪ್ 2026-27ನೇ ಸಾಲಿನ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂದರೆ 1ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅರ್ಜಿ ಪ್ರಾರಂಭ 6/6/2026ರಿಂದ ಅರ್ಜಿ ಪ್ರಾರಂಭವಾಗಿದೆ. ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಏನೆಲ್ಲ ದಾಖಲಾತಿಗಳು ಬೇಕು, ಯಾವ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಸಿಸ್ಟಮ್ ಅಲ್ಲಿ ಎರಡರಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಗೂಗಲ್ ಅಲ್ಲಿ SSP ಪ್ರೀ ಮೆಟ್ರಿಕ್ ಅಂತ ಟೈಪ್ ಮಾಡಬೇಕು. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು SSP ಕರ್ನಾಟಕ ಅಂತ ವೆಬ್ಸೈಟ್ ಓಪನ್ ಆಗಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯಾರೆಲ್ಲ ಲಾಸ್ಟ್ ಇಯರ್ ಅಪ್ಲೈ ಮಾಡಿಲ್ವೋ ಅವರು ಕೂಡ ಅರ್ಜಿನ ಸಲ್ಲಿಸಬಹುದು. ಹೊಸ ಖಾತೆ ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಲ್ರೆಡಿ ಇರುವಂತವರು ಲಾಸ್ಟ್ ಇಯರ್ ಅಪ್ಲೈ ಮಾಡಿರುವಂತವರು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಇದೆಯಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಎರಡನ್ನೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೊಸ ಖಾತೆ ಅರ್ಜಿ ಸಲ್ಲಿಸಬೇಕು ಅನ್ನೋದಾದ್ರೆ ಮೊದಲಿಗೆ ಹೊಸ ಖಾತೆ ಇಲ್ಲಿ ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಅನ್ನ ಎಂಟ್ರಿ ಮಾಡಿ. ಕ್ಲಿಕ್ ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಲ್ಲಿರುವಂತೆ ಹೆಸರು ಹಾಗೂ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ ಐ ಅಗ್ರಿ ಅಂತ ಚೆಕ್ ಬಾಕ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಕೆಳಗಡೆ ಗೆಟ್ OTP ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. OTP ತಗೊಂಡು ಸಬ್ಮಿಟ್ ಬಟನ್ ಮಾಡಿದ್ಮೇಲೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಜೆಂಡರ್ ಫಿಮೇಲ್ ಅಥವಾ ಮೇಲ್ ಯಾವ ಕ್ಯಾಟಗರಿ ಬರುತ್ತೋ ಅದನ್ನ ಕ್ಲಿಕ್ ಮಾಡಿ. ಹಾಗೆ ಇಮೇಲ್ ID ಇದ್ದರೆ ಇಮೇಲ್ ID ಅನ್ನು ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಹಾಕಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಮತ್ತೊಮ್ಮೆ OTP ಬರುತ್ತೆ. OTP ಬಂದ ನಂತರ ಸಕ್ಸಸ್ ಆದ್ಮೇಲೆ ಧನ್ಯವಾದಗಳು ಅಂತ ಮೆಸೇಜ್ ಬಂದು ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಅಪ್ಲಿಕೇಶನ್ ನಂಬರ್ ಅನ್ನ ಬರುತ್ತೆ. ಇಷ್ಟ ಆದ್ಮೇಲೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಲಾಗಿನ್ ಆಗೋಕ್ಕಿಂತ ಮುಂಚೆ ಆಧಾರ್ ನಲ್ಲಿರುವಂತೆ ಹೆಸರು ಇರಬೇಕಾಗತ್ತೆ ನಿಮ್ಮ ಸ್ಕೂಲಲ್ಲೂ ಕೂಡ. ಹಾಗೆ ಅಭ್ಯರ್ಥಿಯ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಇರಬೇಕು. ಅದಕ್ಕೆ ಆಧಾರ್ ಕಾರ್ಡ್ KYC ಆಗಿರಲೇಬೇಕು ಕಂಪಲ್ಸರಿ. ಹಾಗೂ ಕ್ಯಾಶ್ ಟು ಇನ್ಕಮ್ ಸರ್ಟಿಫಿಕೇಟ್ ರೆಡಿ ಇರಬೇಕು ಅಪ್ಲಿಕೇಶನ್ ಹಾಕಕ್ಕಿಂತ ಮುಂಚೆ. ಹಾಗೂ ಸ್ಟ್ಯಾಟ್ಸ್ ನಂಬರ್ ಅನ್ನ ಕಂಪಲ್ಸರಿ ಶಾಲೆಯಿಂದ ಪಡೆದಿರಬೇಕು. ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಅರ್ಜಿನ ಸಲ್ಲಿಸಲು ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಇಲ್ಲಿ ಲಾಗಿನ್ ಪೇಜ್ಗೆ ಮೇನ್ ಪೇಜ್ಗೆ ಬನ್ನಿ. ಮತ್ತೆ ಪೂರ್ವ ಮೆಟ್ರಿಕ್ ಅಂತ ಆಪ್ಷನ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು 2026 ಹಾಗೂ 27 ಅಂತ ಇದೆಯಲ್ಲ, ಅದ್ರ ಮೇಲೆ ಬರಬೇಕು. ಅಲ್ಲಿ ನೀವು OTP ನ ತಗೊಂಡ್ರಲ್ಲ, ಆಧಾರ್ ಕಾರ್ಡ್ OTP ನ ಎಂಟರ್ ಮಾಡಿದ್ರಲ್ಲ, ಅಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ವಿಷಯನ ಮರ್ತಿದೆ. ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದು ಕ್ಯಾಪಿಟಲ್ ಲೆಟರ್ ಹಾಗೂ ಒಂದು ಅಂಕಿ ನಂಬರ್ ಅನ್ನ ಅಥವಾ ಸ್ಟಾರ್ ಅಥವಾ @ ಅನ್ನ ಉಪಯೋಗಿಸಿಕೊಂಡು 8 ಅಂಕೆಗಳ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಈ ರೀತಿಯಾದ ಪೇಜ್ ಓಪನ್ ಆದಲ್ಲಿ ಅಪ್ಲಿಕೇಶನ್ ನಂಬರ್ ಅನ್ನ ಎಂಟ್ರಿ ಮಾಡಿ, ಆ ಪಾಸ್ವರ್ಡ್ ಅನ್ನ ಮೆನ್ಷನ್ ಮಾಡಿ. ಹಾಗೆ ಕ್ಯಾಪ್ಚರ್ ID ಅನ್ನು ಹಾಕಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಪ್ರಿಂಟ್ ಅಕ್ನಾಲಜ್ಮೆಂಟ್ EKYC ಅಂತಿದೆ ನೋಡಿ. ಮೊದಲಿಗೆ EKYC ಮತ್ತೊಮ್ಮೆ ಮಾಡ್ಕೋಬೇಕು. ಮಗುವಿನ ಆಧಾರ್ ಕಾರ್ಡ್ ಅನ್ನ ಈ ಹಿಂದೆ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. OTP ಬರುತ್ತೆ. OTP ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಮಗುವಿನ ಫೋಟೋ ತೋರಿಸುತ್ತೆ. ಅದ್ರ ಕೆಳಗಡೆ ಚೆಕ್ ಬಾಕ್ಸ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ಸೇವ್ ಮಾಡಿ. ಸೇವ್ ಮಾಡಿದ್ಮೇಲೆ EKYC ಕಂಪ್ಲೀಟ್ ಆಗುತ್ತೆ. ತದನಂತರ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಮಗುವಿನ ಸ್ಟ್ಯಾಟ್ಸ್ ನಂಬರ್ ಕೇಳುತ್ತೆ. ಸ್ಟ್ಯಾಟ್ಸ್ ನಂಬರ್ ಎಂಟ್ರಿ ಮಾಡ್ತಿದ್ದಂಗೆ ಯಾವ ಶಾಲೆಯಲ್ಲಿ ಓದ್ತಿರೋದು, ಮಗುವಿನ ಹೆಸರು, ಪ್ರತಿಯೊಂದು ಡೀಟೇಲ್ಸ್, ಯಾವ ತರಗತಿ, ಎಲ್ಲ ಡೀಟೇಲ್ಸ್ ಬರುತ್ತೆ. ಅದಾದ ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಕೇಳುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಡೇಟ್ ಅಲ್ಲಿ ಹಿಂದೂ ಹಾಗೆ ಯಾವ ವರ್ಗ ಬರುತ್ತೋ ಆ ವರ್ಗನ ಎಂಟ್ರಿ ಮಾಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅನ್ನ ಎಂಟ್ರಿ ಮಾಡಿ. SC ST ಗಳಾದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಪರೇಟ್ ಆಗಿ ಎಂಟ್ರಿ ಮಾಡಬೇಕು. ಮತ್ತೊಮ್ಮೆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ 2 ಎಂಟ್ರಿ ಮಾಡಬೇಕು. ಈ ತರ 2A 2B 3A ಅವರಾದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅನ್ನ ಎಂಟ್ರಿ ಮಾಡಿದ್ರೆ 2 ಕೂಡ ಒಟ್ಟಿಗೆ ತಗೊಳುತ್ತೆ. ಇಷ್ಟೆಲ್ಲ ಆದ ನಂತರ
ನೆಕ್ಸ್ಟ್ ಪೌರ ಕಾರ್ಮಿಕರ ಕೆಲಸ ಮಾಡ್ತಿದ್ದೀರಾ ಇಲ್ವಾ ಅನ್ನೋದು ಕೇಳುತ್ತೆ. ಪೌರ ಕಾರ್ಮಿಕರಾದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅನ್ನೋದಾದ್ರೆ ನೋ ಅಂತ ಕ್ಲಿಕ್ ಮಾಡಿ. ನೋ ಅಂತ ಕ್ಲಿಕ್ ಮಾಡಿದ್ಮೇಲೆ ಆ ಸ್ಟೆಪ್ ಸೇವ್ ಮಾಡ್ಕೊಳ್ಳಿ. ಹಾಗೆ ಅಡ್ರೆಸ್ ಕೇಳುತ್ತೆ ಮತ್ತೆ ಏರಿಯಾ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಂತೆ ಅಡ್ರೆಸ್ ಅನ್ನ ಟೈಪ್ ಮಾಡಿ. ಪರವಾಗಿಲ್ಲ, ಕೆಲವರು ವಿದ್ಯಾರ್ಥಿಗಳು ಊರಲ್ಲಿ ಇರ್ತಾರೆ, ಅಂತ ವಿದ್ಯಾರ್ಥಿಗಳು ಅದೇ ಅಡ್ರೆಸ್ ಅನ್ನ ಎಂಟ್ರಿ ಮಾಡಬಹುದು, ಅಥವಾ ಬೇರೆ ಡಿಸ್ಟಿಕ್ ಅಲ್ಲಿ ಇದ್ರೆ ಓದ್ತಾ ಇದ್ರು ಕೂಡ ಅದೇ ಅಡ್ರೆಸ್ ಅನ್ನ ಮೆನ್ಷನ್ ಮಾಡಬಹುದಾಗಿರುತ್ತೆ. ಯಾವುದೇ ತೊಂದರೆ ಇರೋದಿಲ್ಲ. ಇಷ್ಟೆಲ್ಲ ಮಾಡಾದ್ಮೇಲೆ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಅಥವಾ ಸ್ಕಾಲರ್ಶಿಪ್ ಡೀಟೇಲ್ಸ್ ತೋರಿಸುತ್ತೆ. ಅಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳಾದ್ರೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಓದ್ತಿದ್ದೀನಿ ಅನ್ನೋದು ಹಾಸ್ಟೆಲ್ ಅಲ್ಲಿ ಸೇರ್ಕೊಂಡಿದ್ರೆ ಅವರು ಆ ಆಪ್ಷನ್ ಅನ್ನು ಎಂಟ್ರಿ ಮಾಡಿ ಯಾವ ಹಾಸ್ಟೆಲ್ ಅಲ್ಲಿ ಜಾಯ್ನ್ ಆಗಿದ್ದೀರಾ ಅದ್ರ ಬಗ್ಗೆ ಮಾಹಿತಿ ಕೊಡಬಹುದು. ಇಲ್ಲ ಅಂದ್ರೆ ಡೇ ಸ್ಕಾಲರ್ಶಿಪ್ ಅಂತ ಆಪ್ಷನ್ ಬರುತ್ತೆ. ಡೇ ಸ್ಕಾಲರ್ಶಿಪ್ ಎಸ್ ಆರ್ ನೋ ಆಪ್ಷನ್ಸ್ ಇರುತ್ತೆ. ನೀವು ಡೇ ಸ್ಕಾಲರ್ಶಿಪ್ ಅಂದ್ರೆ ಮಾಮೂಲಿ ಸ್ಕಾಲರ್ಶಿಪ್ ಅಂದ್ರೆ SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್, ಅದಕ್ಕೆ ಎಸ್ ಅಂತ ಆಪ್ಷನ್ ಕೇಳಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಹಾಸ್ಟೆಲ್ ಅವರಾದ್ರೆ ಹಾಸ್ಟೆಲ್ ಆಪ್ಷನ್ ನ ಕ್ಲಿಕ್ ಮಾಡಿ. ಇಷ್ಟೆಲ್ಲ ಮಾಡಿದ ನಂತರ ಸೇವ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ಅಲ್ಲಿ ಪ್ರಿವ್ಯೂ ಅಂಡ್ ಫೈನಲ್ ಸಬ್ಮಿಟ್ ಬರುತ್ತೆ. ಪ್ರಿವ್ಯೂಲಿ ನೀವೇನು ಎಂಟ್ರಿ ಮಾಡಿದ್ದೀರಾ ಆಧಾರ್ ಕಾರ್ಡ್ ಡೀಟೇಲ್ಸ್ ಮತ್ತೆ ನಿಮ್ಮ ಸ್ಟಾಟ್ಸ್ ನಂಬರ್ ಡೀಟೇಲ್ಸ್ ಇರೋದೆಲ್ಲ ತೋರಿಸುತ್ತೆ. ಮತ್ತೊಮ್ಮೆ ಅದನ್ನ ವೆರಿಫೈ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ. ವೆರಿಫೈ ಮಾಡಿದ ನಂತರ ಕನ್ಫರ್ಮೇಶನ್ ಮಾಡ್ಕೊಳ್ಳಿ. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್, ಇನ್ಕಮ್ ಸರ್ಟಿಫಿಕೇಟ್ ನಂಬರ್, ನಿಮ್ಮ ಸ್ಟಾಟ್ಸ್ ನಂಬರ್, ಹೆಸರು ಪ್ರತಿಯೊಂದನ್ನ ವೆರಿಫೈ ಮತ್ತೊಮ್ಮೆ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಪ್ರಿವ್ಯೂ ಕೆಳಗಡೆ ಫುಲ್ ಡೌನ್ ಅಲ್ಲಿ ಫೈನಲ್ ಸಬ್ಮಿಟ್ ಆಪ್ಷನ್ ಇರುತ್ತೆ. ಫೈನಲ್ ಸಬ್ಮಿಟ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಫೈನಲ್ ಸಬ್ಮಿಟ್ ಕ್ಲಿಕ್ ಮಾಡಿದ್ಮೇಲೆ ಪ್ರಿಂಟ್ಔಟ್ ಅನ್ನ ಸ್ಕ್ರೀನ್ ಶಾಟ್ ಅಥವಾ ಮೊಬೈಲ್ ನಲ್ಲಿ ಅರ್ಜಿ ಸಲ್ಲಿಸಿದವರು ಮರಿದೆ ಸ್ಕ್ರೀನ್ ಶಾಟ್ ಅನ್ನ ಮಾಡ್ಕೊಳ್ಳಿ. ಪ್ರಿಂಟ್ಔಟ್ ಅನ್ನ ತಗೊಳ್ಳಿ 2 ಕಾಪಿ, ಏಕೆಂದ್ರೆ ಶಾಲೆಗೆ 1 ಕಾಪಿಯನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸರ್ಕಾರಿ ಶಾಲೆಯವರಾದ್ರೆ ಕಂಪಲ್ಸರಿ ಸ್ಕಾಲರ್ಶಿಪ್ ಆದ ನಂತರ ಅಪ್ಲಿಕೇಶನ್ ಆದ ನಂತರ ಅದನ್ನ ತಾವು ಓದಿದಂತ ಶಾಲೆಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅದನ್ನ ಪ್ರಿಂಟ್ಔಟ್ 2 ಕಾಪಿ ಪ್ರಿಂಟ್ಔಟ್ ಅನ್ನ ತಗೊಂಡೋಗಿ ತಾವು ಓದ್ತಿರುವಂತ ಶಾಲೆಗೆ ಸಬ್ಮಿಟ್ ಮಾಡಿ ತಪ್ಪದೆ. ಹಾಗೂ ಇದು ಎಲ್ಲಾ ವರ್ಗದವರು ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಪ್ರೈವೇಟ್ ಶಾಲೆಯವರು ಹಾಗೂ CBSE ಸ್ಟೇಟ್ ಸಿಲೆಬಸ್ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೂ ಎಲ್ಲಾ ವರ್ಗದವರು 2A 2B 3A 3B ಪ್ರತಿಯೊಬ್ಬರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ SC ST ಗಳು ಕೂಡ ಹಾಗೂ ಕ್ಯಾಟಗರಿ 1 ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಕೊನೆ ದಿನಾಂಕ ಕೇವಲ 1 ತಿಂಗಳ ಕಾಲ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ. ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ಗೊತ್ತಾಗಲಿಲ್ಲ ಅಂದ್ರೆ ಏನಾದ್ರು ಡೌಟ್ ಬಂದ್ರೆ ಮೆಸೇಜ್ ಮಾಡಿ, ಅದಕ್ಕೆ ನಾವು ರಿಪ್ಲೈ ಮಾಡ್ತೀನಿ. ಹಾಗೆ ವೆಬ್ಸೈಟ್ ಬಂದು ಮೊದಲೇ ತಿಳಿಸಿದ ಹಾಗೆ SSP ಪ್ರೀ ಮೆಟ್ರಿಕ್ ಅಂತ ಹೊಡಿಬೇಕು. 2 ರೀತಿಯಾದ ಸ್ಕಾಲರ್ಶಿಪ್ ಇದೆ, SSP ಪ್ರೀ ಮೆಟ್ರಿಕ್ ಹಾಗೂ SSP ಪೋಸ್ಟ್ ಮೆಟ್ರಿಕ್ ಅಂತ. ಪೋಸ್ಟ್ ಮೆಟ್ರಿಕ್ ಬಂದು ಕಾಲೇಜು ವಿದ್ಯಾರ್ಥಿಗಳಿಗೆ ಫಸ್ಟ್ PU ಇಂದ ಹಿಡಿದು ಇನ್ನಿತರೆ ಹೈಯರ್ ಎಜುಕೇಶನ್ ವರೆಗೂ ಅರ್ಜಿಯನ್ನು ಸಲ್ಲಿಸಬಹುದು. ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂದ್ರೆ ಬರೀ 1ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಸಾಧ್ಯ. ಅದಕ್ಕೋಸ್ಕರ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ KYC ಮಾಡಿಕೊಂಡು ಮಗುವಿನ ಆಧಾರ್ ಕಾರ್ಡ್ ಅನ್ನ KYC ಮಾಡಿ ಆಮೇಲೆ ಅರ್ಜಿಯನ್ನು ಸಲ್ಲಿಸಿ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಕೊನೆ ಗಳಿಗೆಯಲ್ಲಿ ಸರ್ವರ್ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ಲೋ ಗ್ಯಾರಂಟಿ ಇರೋದಿಲ್ಲ. ಅದಕ್ಕೋಸ್ಕರ ಅರ್ಜಿನ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಏನಾದ್ರು ಡೌಟ್ ಇದ್ರೆ ಮೆಸೇಜ್ ಮಾಡಿ, ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಮರಿಬೇಡಿ.